ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸಿಂಪಲ್ಲಾಗಿ ಮತ್ತು ಸ್ವಲ್ಪ ಬ್ರೈಡಲ್ ಥರ ಸ್ಯಾರಿ ಕುಚ್ಚನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಕಾಯಿನ್ ತನಕ ನೋಡಿ. ಸ್ಯಾರಿ ಕುಚ್ಚು ತುಂಬ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಫಸ್ಟಿಗೆ ನಾನು ಇಲ್ಲಿ ಗೋಲ್ಡ್ ಕಲರ್ ಸ್ಯಾರಿ, ಫ್ರೆಂಡ್ಸ್ ಸ್ಯಾರಿನೂ ತುಂಬ ರಿಚ್ ಆಗಿತ್ತು. ಅದಕ್ಕೆ ಅವರು ಸಿಂಪಲ್ಲಾಗಿ ಬ್ರೈಡಲ್ ಥರ ಬೇಕು ಅಂತ ಹೇಳಿದರು. ನಾನು ಇಲ್ಲಿ ಗ್ರೀನ್ ಕಲರ್ ದಾರ ತಗೊಂಡಿದ್ದೀನಿ, ಸ್ವಲ್ಪ ಡಾರ್ಕ್ ಗ್ರೀನ್ ಬರುತ್ತೆ. ಈ ಥರ ಫಸ್ಟಿಗೆ ನಾನು ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಸಿಂಗಲ್ ಕ್ರೋಶೆ ಥರ ಮಾಡಿಕೊಂಡು ಈ ಥರ ಚೈನ್ಸ್ನ ಹಾಕ್ಕೊಬೇಕು. ಚೈನ್ ಹಾಕ್ಕೊಂಬಿಟ್ಟು 6 ಚೈನ್ಸ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀವು ಲಾಕ್ ಮಾಡಬೇಕು ಫ್ರೆಂಡ್ಸ್. ಎಲ್ಲೂ ಸುಕ್ ಮಾಡಬೇಡ್ರಿ. ಆಮೇಲೆ ತಿರ್ಗಾ ನಾವು 6 ಚೈನ್ಸ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ನಾವು ಲಾಕ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕುಚ್ಚು ಹೇಗೆ ಬರುತ್ತೆ ಅಂತೇಳಿ. ಈಗ ಒಂದು ಸ್ಮಾಲ್ ಅಂದರೆ ಒಂದು ಮೀಡಿಯಮ್ ಸೈಜ್ ನೆಲ್ಲಿಕಾಯಿ ಶೇಪ್ ಇರೋ ಅಂಥ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡಬೇಕು. ಈಗ ನಾನು ತಿರ್ಗಾ 1 2 3 4 5 6 ಚೈನ್ಸ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಕ್ಲೀನಾಗಿ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ತಿರ್ಗಾ ನಾನು 6 ಚೈನ್ನೇ ಹಾಕ್ಕೊತಾ ಇದ್ದೀನಿ. ಈಗ ನಾವು 6 ಚೈನ್ ಆದಮೇಲೆ ಈಗ ತಿರ್ಗಾ ಇನ್ನೊಂದು ಸತಿ 6 ಚೈನ್ನ ಹಾಕ್ಕೊಬೇಕು ಫ್ರೆಂಡ್ಸ್. ಫಸ್ಟ್ ಸತಿ ಮಾತ್ರ ನಾವು ಫಸ್ಟ್ ಟೈಮು 6 ಚೈನ್ನ 2 ಟೈಮ್ಸ್ ಹಾಕ್ಕೊಬೇಕು. ಆಮೇಲೆ ನಾವು ಒಂದು ಬೀಡ್ ಆದಮೇಲೆ 6 ಚೈನ್ 1 ಟೈಮ್ ಮತ್ತು ಒಂದು 5 ಚೈನ್ ತಿರ್ಗಾ 6 ಚೈನ್ನ ಹಾಕ್ಕೊಬೇಕು. ನಮಗೆ ಕುಚ್ಚು ಬರೋಕ್ಕೆ ನಮಗೆ ಗ್ಯಾಪ್ ಬೇಕಲ್ಲ, ಹಾಗಾಗಿ ಮಧ್ಯ ಒಂದು 5 ಚೈನ್ನ ಹಾಕ್ಕೊಬೇಕು. ನೀವು ಬೀಡನ್ನ ಲಾಕ್ ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡಬೇಕು. ನಾನು ಫುಲ್ಲು ಸ್ಯಾರಿ ಆದಮೇಲೆ ತೋರಿಸ್ತೀನಿ. ನನ್ನ ಸ್ಯಾರಿ ಎಂಡಿಂಗಲ್ಲಿ ಬಂದಿದೆ ನೋಡ್ಬೋದು. ನಾವು ಕ್ಲೀನಾಗಿ ಪರ್ಫೆಕ್ಟಾಗಿ ಹಾಕೊಂಡ್ರೆ ನಮಗೆ ಆರ್ಚು ಒಂದು ಕುಚ್ಚು ಆ ಥರ ಕ್ಲೀನಾಗಿ ಬರುತ್ತೆ. ನಾವೆಲ್ಲರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಸ್ವಲ್ಪ ಆರ್ಚು ಕುಚ್ಚುಗೂ ನಮಗೆ ಹೆಚ್ಚು ಕಮ್ಮಿ ಬರುತ್ತೆ. ಲಾಸ್ಟಿಗೆ ನಮಗೆ ಕುಚ್ಚು ಬರೋದಿಲ್ಲ. ನಾನು ಲಾಸ್ಟಿಗೆ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಯಾಕೆಂದರೆ ಅಲ್ಲಿ ಸ್ವಲ್ಪ ಗ್ಯಾಪು ಜಾಸ್ತಿ ಬಂದುಬಿಟ್ಟಿತ್ತು. ಹಾಗಾಗಿ ನಾನು ಕರೆಕ್ಟಾಗಿ ಕುಚ್ಚು ಬರೋ ಥರ ಮಾಡಿಕೊಂಡು ಈಗ ಸ್ಯಾರಿನ ಫ್ರಂಟಿಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ನೀವು ದಾರನ ಕಟ್ ಮಾಡಬೇಡಿ ಫ್ರೆಂಡ್ಸ್, ಹಂಗೇ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಅದೇ ದಾರಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಈಗ 5 ಚೈನ್ನ ಹಾಕ್ಕೊಂಡು ನಾವೇನು ಫಸ್ಟಿಗೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೇ ಲಾಕ್ ಮಾಡಬೇಕು. ತಿರ್ಗಾ ನಾವು ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಬೀಡ್ ಹಿಂದಗಡೆಗೆ ನಮಗೆ ದಾರ ಇರುತ್ತೆ ನೋಡ್ಬೋದು. ನಾವು ಬೀಡ್ ಲಾಕ್ ಮಾಡಿದಾಗ ಈ ಥರ ದಾರ ನಮಗೆ ಸಿಕ್ಕುತ್ತೆ. ಅದಕ್ಕೆ ಫ್ರೆಂಡ್ಸ್ ಬೀಡನ್ನ ಲಾಕ್ ಮಾಡಬೇಕು ಅಂತ ಹೇಳೋದು. ಇಲ್ಲಿ ಒಂದು 3 ಕ್ರೋಶನ ಮಾಡ್ಕೊತಾ ಇದ್ದೀನಿ. ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಈ ಥರ ಎರಡರಲ್ಲೊಂದು ಮಾಡ್ಕೊತಾ ಹೋದರೆ ನಮಗೆ 3 ಕ್ರೋಶ ಫುಲ್ಲು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ತುಂಬ ಫಾಸ್ಟ್ ಆಯಿತು ಅನಿಸಿದ್ರೆ ನಿಮಗೆ ವಿಡಿಯೋ ಮೇಲೆ 3 ಡಾಟ್ಸ್ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಆಪ್ಷನ್ಸ್ ಸಿಗುತ್ತೆ ಫ್ರೆಂಡ್ಸ್. ಫಾಸ್ಟ್ ಬೇಕಾ ಫಾಸ್ಟು, ಸ್ಲೋ ಬೇಕಾ ಸ್ಲೋ, ಆ ಥರ. ನೀವು ಸ್ಲೋ ಮೋಷನ್ ಬೇಕಾದರೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಸ್ಲೋ ಆಗಿ ಮಾಡ್ಕೊಬೋದು. ನಾವು ಆರ್ಚ್ ಕಂಪ್ಲೀಟ್ ಆದಮೇಲೆ ಪಕ್ಕದಲ್ಲೇ 6 ಚೈನ್ ಹಾಕಿರ್ತೀವಲ್ಲ ಅಲ್ಲೋಗಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ನೋಡ್ಬೋದು ಆರ್ಚ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಾವು ಲಾಕ್ ಮಾಡಿರ್ತೀವಲ್ಲ ಫಸ್ಟಿಗೆ ಆ ಲಾಕ್ ಮೇಲೆ ಇನ್ನೊಂದು ಲಾಕ್ನ ಮಾಡಿಕೊಂಡು ಈ ಥರ ಸೀರೆಗೆ ಲಾಕ್ ಮಾಡಿ ನೆಕ್ಸ್ಟ್ 5 ಚೈನ್ನ ಹಾಕ್ಕೊಬೇಕು. ಈ 5 ಚೈನ್ ಬಂದು ನಮಗೆ ಕುಚ್ಚು ಹಾಕೋದಕ್ಕೆ ಅಂತೇಳಿ ಇದು 5 ಚೈನ್ನ ಹಾಕ್ಕೊತಾ ಇರೋದು ನೋಡ್ಬೋದು ಫ್ರೆಂಡ್ಸ್. ಆರ್ಚು ಒಂದು ಕುಚ್ಚು ಆ ಥರ ನಾನು ಬರೋ ಥರ ಹಾಕ್ಕೊಂಡಿದ್ದೀನಿ.
ನಂದು ಫುಲ್ಲು ಸ್ಯಾರಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನಾನು ಲಾಸ್ಟಿಗೆ ಯಾವ ಥರ ಬಂದಿದೆ ಅಂತ ತೋರಿಸೋಕೆ ಅಂತೇಳಿ ಲಾಸ್ಟಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಹಾಕಿರೋವಂಥ ಕುಚ್ಚಿಗೆ 12 ತ್ರಿಬಲ್ ಕ್ರೋಶೆ ಬಂದಿತ್ತು ಒಂದು ಆರ್ಚಿಗೆ. ನೀವು ಬೇಕಂದರೆ ನೀವು ಹಾಕಿರೋವಂಥ ಬೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಬೀಡ್ಸ್ ಹಾಕಿದ್ರೆ 13 ಅಥವಾ 14, 15ವರೆಗೂ ಬರುತ್ತೆ ಬೀಡ್ಸ್ ಹಿಂದಗಡೆಗೆ ನಮಗೆ ಆರ್ಚು. ಈ ಥರ ನಾವು ಆರ್ಚನ್ನ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟಿಗೆ ನಮಗೆ ಕರೆಕ್ಟಾಗಿ ಒಂದು ಕುಚ್ಚು ಬರೋ ಥರ ಆಗಿದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ನಾನು 5 ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಸೀರೆಗೆ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಈಗ ಕ್ಲೀನಾಗಿ ಲಾಕ್ ಮಾಡಿ ಆದಮೇಲೆ 1, 2, 3 ಚೈನ್ಸ್ನ ಹಾಕಿ ಸ್ವಲ್ಪ ದಾರನ ಮೇಲ್ ಮಾಡಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಆವಾಗ ನನಗೆ ಲಾಕ್ ಆಗುತ್ತೆ. ನೋಡ್ಬೋದು ಆರ್ಚ್ ನನ್ನ ಕಂಪ್ಲೀಟ್ ಆದಮೇಲೆ ಈ ಥರ ನೆಕ್ಸ್ಟ್ ಗೋಲ್ಡ್ ಕಲರ್ ದಾರಕ್ಕೆ ಈ ಥರ ಸ್ಮಾಲ್ ಸೈಜ್ ಬೀಡನ್ನ ಪೋಣಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಬಂದು ನಾವು ಇಲ್ಲೇನು ಫಸ್ಟಿಗೆ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ನಾವು ಸೀರೆಗೆ ಲಾಕ್ ಮಾಡಬೇಕು ಫ್ರೆಂಡ್ಸ್. ನೀವು ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಲಾಕ್ ಮಾಡಿ. ಈ ಥರ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನಾವು ದಾರಕ್ಕೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಚೈನ್ ಒಳಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಚೈನ್ನ ಹಾಕ್ಕೊಬೇಕು. 4 ಚೈನ್ ಹಾಕ್ಕೊಂಡು ನಾವು ಚೈನ್ ಮೇಲೆ ತಿರ್ಗಾ ಹೋಗಿ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡ್ಬೋದು ಈ ಥರ ಒಂದು ಸಿಂಗಲ್ ಕ್ರೋಶೆ ಟೈಪ್ ಬರುತ್ತೆ. ಒಂದು ಈಗ ಬೀಡನ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನಾವೇನು ತ್ರಿಬಲ್ ಕ್ರೋಶೆ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡರಲ್ಲೊಂದು ಹಾಕಿ 2 ಚೈನ್ ಹಾಕಿ ಈ ಗ್ಯಾಪಲ್ಲಿ ದಾರ ಅಂತಂದು ಲಾಕ್ ಮಾಡಿದ್ರೆ ಒಂದು ಸ್ಮಾಲ್ ಪೀಕಾಟ್ ಥರ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನೀವು ವಿಡಿಯೋನ ಕ್ಲೀನಾಗಿ ನೋಡಿ ಗೊತ್ತಾಗುತ್ತೆ. 2 ಚೈನ್ ಹಾಕಿ ಬೀಡ್ ಪಕ್ಕದಲ್ಲೇ ಹೋಗಿ ದಾರ ಅಂತಂದು ಈ ಥರ ಲಾಕ್ ಮಾಡಿದ್ರೆ ಸ್ಮಾಲ್ ಪೀಕಾಟ್ ಥರ ಬರುತ್ತೆ. ಡಿಸೈನ್ ತುಂಬ ಬ್ರೈಡಲ್ ಥರ ಕಾಣುತ್ತೆ ಫ್ರೆಂಡ್ಸ್. ನಾವೇನು ತ್ರಿಬಲ್ ಕ್ರೋಶೆ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಎರಡರಲ್ಲೊಂದು ಮಾಡಿ 2 ಚೈನ್ನ ಹಾಕಿ ಆ ಗ್ಯಾಪಲ್ಲಿ ಹೋಗಿ ನಾವು ದಾರ ಅಂತಂದು ಈ ಥರ ಲಾಕ್ ಮಾಡಿದ್ರೆ ಒಂದು ಸ್ಮಾಲ್ ಪೀಕಾಟ್ ಥರ ಆಗುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಥರ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ಚೈನ್ನ ಹಾಕ್ಕೊಂಡು ಬೀಡ್ ಹಿಂದಗಡೆ ಗ್ಯಾಪ್ ಇರುತ್ತೆ ಅಲ್ಲೋಗಿ ದಾರ ಅಂತಂದು ಈ ಥರ ಲಾಕ್ ಮಾಡಿದ್ರೆ ಒಂದು ಸ್ಮಾಲ್ ಪೀಕಾಟ್ ಥರ ನಮಗೆ ಅದು ಡಿಸೈನ್ ಬರುತ್ತೆ. ಅದು ನೋಡ್ಬೋದು ಫ್ರೆಂಡ್ಸ್, ನಾನು ಫುಲ್ ಆರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಪೀಕಾಟೆಲ್ಲ ಹಾಕೊಬೇಕಾದ್ರೆ ಕ್ಲೀನಾಗಿ ಕಂಬನ ಹಾಕ್ಕೊಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಪೀಕಾಟು. ಬೀಡು ನೀವು ಪೋಣಿಸ್ಕೊಂಡಾಗ ನಮಗೆ ಈ ಥರ ಅದು ಸ್ವಲ್ಪ ಇರಿಟೇಟ್ ಮಾಡ್ತಾ ಇರುತ್ತೆ. ನೀವು ನೋಡಿಕೊಂಡು ಕ್ಲೀನಾಗಿ ಮಾಡಿಕೊಂಡ್ರೆ ಸರೋಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಅದು ಬೀಡ್ಸ್ ಬರ್ತಾ ಇರುತ್ತೆ, ನಾವು ಎಳೆದು ಆಚೆ ಬಿಡ್ತಾ ಇರಬೇಕಾದ. ನನಗೆ ಆ ಥರ ಅನಿಸುತ್ತೆ ಫ್ರೆಂಡ್ಸ್. ನಾನು ಬೀಡ್ ಯಾವಾಗ ಇನ್ಸರ್ಟ್ ಮಾಡ್ಕೊಂಡು ಡಿಸೈನ್ ಹಾಕ್ತೀನೋ ಅವಾಗೆಲ್ಲ ಬೀಡ್ ಯಾವಾಗಲೂ ನಾನು ಈ ಥರ ಡಬಲ್ ಕ್ರೋಶೆ ಟ್ರಿಬಲ್ ಕ್ರೋಶೆ ಮಾಡಬೇಕಾದ್ರೆ ಅದು ಬಂದು ನನಗೆ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ. ಅದು ನಾನು ಆಚೆ ಕಡೆ ತೆಗೆದು ಹಾಕ್ತಾ ಇರ್ತೀನಿ, ಅದು ತಿರ್ಗ ಬರ್ತಾ ಇರುತ್ತೆ. ನೋಡ್ಬೋದು ಆರ್ಚ್ ಕಂಪ್ಲೀಟ್ ಆಗಿದೆ. ಈಗ ನಾವೇನು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶೆನ ಮಾಡಿ ಆಮೇಲೆ ಲಾಕ್ ಮೇಲೆ ನೀವು ಒಂದು ಸತಿ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಈಗ ನಾನು 4 ಚೈನ್ ಹಾಕ್ಕೊಂಡು ಅಲ್ಲಿ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆಗುತ್ತೆ. ಇದು ಬಂದು ಒಟ್ಟು 3 ಸ್ಟೆಪ್ ಇದೆ ಫ್ರೆಂಡ್ಸ್. ತುಂಬ ಈಸಿ ಇದೆ ಡಿಸೈನು. ಡಿಸೈನ್ ಅಂತ ಹೆವಿ ಇಲ್ಲ, ಕಷ್ಟನೂ ಕೂಡ ಇಲ್ಲ, ಬೇಗ ಆಗೋಗ್ಬಿಡುತ್ತೆ. ಲುಕ್ಕು ಕೂಡ ಸೂಪರಾಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನಾನು ಫುಲ್ಲು ಸ್ಯಾರಿ ಕುಚ್ಚು ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಬೀಡು ತುಂಬ ಅಂದರೆ ತುಂಬ ನನಗೆ ಇರಿಟೇಟ್ ಮಾಡ್ತಾಯಿತ್ತು. ಹಾಗಾಗಿ ಬೇಗ ಹಾಕ್ಬಿಟ್ಟೆ ನಾನು. ನೋಡ್ಬೋದು ಆ ಡಿಸೈನ್ ಎಷ್ಟು ಚೆನ್ನಾಗಿ ಕಂಪ್ಲೀಟ್ ಆಗಿದೆ ಅಂತ. ಆ ಬೀಡ್ ನಂಗೆ ಅಷ್ಟು ಹಿಂಸೆ ಕೊಟ್ಟು ನಾನು ಬೇಜಾರು ಮಾಡ್ಕೊಂಡಲೇ ಫುಲ್ಲು ಸ್ಯಾರಿನ ಹಾಕಿದ್ದೀನಿ.
ತುಂಬ ಚೆನ್ನಾಗಿತ್ತು ಡಿಸೈನ್. ನಂಗೆ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ಮದುವೆ ಏನಾದರೂ ಫಿಕ್ಸ್ ಆಗಿದರೆ ಅವ್ರ ಸ್ಯಾರಿ ಕುಚ್ಚನ್ನ ಹಾಕಿಸ್ಕೊಬೇಕು ಅಂತ ಏನಾದ್ರು ಇದ್ದರೆ ಅವ್ರಿಗೆ ಈ ಡಿಸೈನ್ಸ್ನ ಶೇರ್ ಮಾಡಿ. ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಅವರು ಕುಚ್ಚಿದ ಸೆಲೆಡ್ ಕುಚ್ಚು ಡಿಸೈನ್ಸ್ನ ತುಂಬ ಸರ್ಚ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಇದಕ್ಕೆ ಬಂದು ನಾನು 400 ತನಕ ಚಾರ್ಜಸ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಬೀಡು ಕೂಡ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ, ಆರ್ಚು ಕೂಡ ಸ್ವಲ್ಪ ದೊಡ್ಡದಾಗಿದೆ. ಮತ್ತು ನಾನು ಫುಲ್ಲು ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ. ನಾನು ಸ್ಟೋನ್ ಚೈನ್ ಕೂಡ ಇದಕ್ಕೆ ಸ್ಟಿಕ್ ಮಾಡಿದ್ದೆ. ಅದು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಕಸ್ಟಮರು ಕೂಡ ತುಂಬ ಇಷ್ಟಪಟ್ಟರು ಡಿಸೈನ್ಸ್ನ. ಇದು ಬಂದು ಫ್ರೆಂಡ್ಸ್ ನನಗೆ ಮದುವೆ ಮನೆ ಸೀರೆನೇ ಆಗಿತ್ತು. ಅವರು ಒಂದು ನನಗೆ 10 ಸೀರೆನ ಕೊಟ್ಟಿದ್ದರು. 10 ಸೀರೆ ಡಿಸೈನ್ಸ್ನು ಅವ್ರು ತುಂಬ ಇಷ್ಟಪಟ್ಟು ಅವ್ರ ಫ್ಯಾಮಿಲಿಗೆಲ್ಲ ಹೇಳಿದ್ರು. ಅವರು ಕೂಡ ನೆಕ್ಸ್ಟ್ ಟೈಮ್ ಮದುವೆ ಏನಾದರೂ ಫಿಕ್ಸ್ ಆಗಿ ನನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೋದು ಡಿಸೈನ್ ಫುಲ್ಲು ಕಂಪ್ಲೀಟ್ ಆಗಿದೆ, ಯಾವ ಥರ ಲುಕ್ ಇದೆ ಅಂತೇಳಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು ಡಿಸೈನು. ಕ್ಲೀನಾಗಿ ಪರ್ಫೆಕ್ಟಾಗಿ ಬಂದಿತ್ತು ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ಪೂ ಆಗಿಲ್ಲ, ಒಂದು ಮಿಸ್ಟೇಕ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್.